ಸಂಜೆ ಇಲ್ಲ, ತೇಜುವಿಂದನೇ ಲೇಟಾಗಿದ್ದು ಇವತ್ತು. ಇಲ್ಲಾಂದ್ರೆ ಆಗಲೇ ಬರ್ತಿದೆ. ಬಂದ ಇವಾಗ ಬುಕ್ಸ್ನ ಹಿಂಗೆ ಆಡ್ಕೊಂಡು ಕ್ಲಾಸ್ಗೆ ಹೋಗಿದ್ದು ಸಂಜೆನೇ. ಗಾಡಿ ಈಚೆ ಫಸ್ಟು ಇಲ್ಲ ತಿಂಡಿ ಮಾಡೋಣ, ನೋಡೋಣ ಏನು ಮಾಡೋಣ. ಫಸ್ಟು ಮನೆ ಒರೆಸೋದೆ. ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಅಂಗಡಿ ಓಪನ್ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲ ಎತ್ತಿಟ್ಬಿಡೋದು ಈಸಿ, ಬಟ್ ಓಪನ್ ಮಾಡೋದೈತಲ್ಲ ಅದು ತುಂಬ ಕಷ್ಟ. ಎಲ್ಲ ಒಂದು ಕಡೆಯಿಂದ ಇಡೋದೇ ಸಖತ್ ಹಿಂಸೆ ಅನಿಸುತ್ತೆ. ಎಲ್ಲ ಒಂದು ಕಡೆಯಿಂದ ಹಾಕೋದು ಆ ಕಡೆ ಈ ಕಡೆಗೆಲ್ಲ. ಸೊ ಇದು ಪ್ರಾಬ್ಲಮ್ ಆಗೋದು ಮೇಯ್ನು. ಕಡೆ ಎಲ್ಲ ಕಡೆಯೂ ಎತ್ತಿ ಇಡೋದು ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಬಟ್ ಏನಿಲ್ಲ, ಒಂದು ಹಾಫ್ ಆನ್ ಅವರ್ ಇಲ್ಲ, ಜಾಸ್ತಿ ಬೇಕು. ಅಷ್ಟು ಟೈಮ್ ಬೇಕಾಗುತ್ತೆ. ಅಷ್ಟು ಟೈಮಲ್ಲೆಲ್ಲ ಇವಾಗ ಮುಗಿಸ್ಬಿಟ್ಟು ಜಲ್ದಿ ಕ್ಲೋಸ್ ಅಂತಿದ್ದೀನಿ. ಬೆಳಗ್ಗೆನೇ ಇನ್ನೂ ಬಂದು ಒಂದು 5 ನಿಮಿಷ ಆಗಿಲ್ಲ, ಅಲ್ಲೇ ಕ್ಲೋಸ್ ಅಂತ ಇದ್ದೀನಿ. ಇಲ್ಲ ಅದೆಲ್ಲ ಬಿಟ್ಟು ಬೆಳಗ್ಗೆನೇ ಈಗ ಕ್ಲೀನಾಗಿ ಓಪನ್ ಮಾಡಿ ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ಹೋಗ್ಬೇಕಾದ್ರೆ ಸಿಗ್ತೀನಿ ನಾನು ನಿಮಗೆ. ಇವಾಗ ಅಂಗಡಿ ಓಪನ್ ಮಾಡಿಬಿಟ್ಟು ಮನೆ ಹತ್ರ ನೆಡ್ಕೊಂಡು ಹೋಗ್ತಾ ಇದ್ದೀನಿ. ಶಾರ್ಟ್ ಕಟ್ ನಮ್ಮದು ಈಸಿ ಇಲ್ಲ. ಸೊ ಲೆಫ್ಟ್ ತೊಗೊಂಡ್ರೆ ನಮ್ಮ ಮನೆ. ಹೋಗೋಣ, ಹೋಗ್ಬಿಟ್ಟು ರೆಡಿ ಆಗಬೇಕಿನ್ನು. ಗೈಸ್ ಬಂದಿದ್ದಾಯಿತು ಮನೆ ಹತ್ರ. ಗಾಡಿ ಈಚೆ ಫಸ್ಟು ಇಲ್ಲ ತಿಂಡಿ ಮಾಡೋಣ, ನೋಡೋಣ ಏನು ಮಾಡೋಣ. ಫಸ್ಟು ಮನೆ ಒರೆಸೋದೆ. ಏನಾದರೂ ಈ ಸ್ಲಿಪ್ ಆಗಿದ್ದರೆ ಅಷ್ಟೇ. ಒಂದು ಸೈಡ್ ಫುಲ್ಲು ಬೆಳಗ್ಗೆನೇ ದೇವರು. ನಮ್ಮಮ್ಮ ತಿಂಡಿ ಮಾಡ್ತಾವ್ರೆ, ಪುಳಿಯೋಗರೆ ಮಾಡಿ. ನಾನು ಸ್ವಲ್ಪ ಮಗುಗೂ ಯಾವ್ದಾದ್ರು ಒಂದು ಕ್ರೀಮ್ ಹಚ್ಕೊತೀನಿ. ಯಾವ್ದಾದ್ರು ಸಿಕ್ಕಿದ್ದು ಹಚ್ಕೊಂಬಿಟ್ಟು ಹೊರಡೋದಷ್ಟೇ. ತಿಂಡಿ ಕೊಟ್ಟರೆ ರೆಡಿ ಆಗಬೇಕು ಅಂತ ಬೇರೆ ಹೇಳ್ಬಿಟ್ಟೆ ಮುಂಚೆ. ಏನಿಲ್ಲ, ಕ್ರೀಮ್ ಹಾಕ್ಕೊಂಡು ಹೊರಡೋದಷ್ಟೇ. ಗೈಸ್, ಇವಾಗ ತಿಂಡಿ ತೊಗೊಂಡು ಡ್ಯಾಡಿಗೂ ತಿಂಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಗಾಡಿ ಈಚೆ ಹಾಕಬೇಕಿತ್ತು, ಹಾಕಲಿಲ್ಲ. ಬಟ್ ಇವಾಗ ಹಾಕ್ತೀನಿ. ಇನ್ನು ಶೂ ಹಾಕೋಬೇಕು. ಶೂ ಎಲ್ಲ ಹಾಕೊಂಡಾದ್ಮೇಲೆ ಗಾಡಿ ಈಚೆ ಹಾಕ್ತೀನಿ. ಗೈಸ್, ಅಲ್ಲೇ ಕಾಲೇಜ್ ಹತ್ರ ಹೊರಟಿದ್ದೀವಿ. ಇನ್ನೂ ನನ್ನ ಫ್ರೆಂಡ್ ಬಂದಿಲ್ಲ, ಅವನ್ನ ಕಾಯ್ತಾ ಇದ್ದೀನಿ. ಅದಕ್ಕೆ ಸ್ಲೋಗಿ ಹೋಗ್ತಾ ಇದ್ದೀನಿ. ಅವನು ಇನ್ನೂ ಆನ್ ದ ವೇ ಇದ್ದಾನೆ. ಸೊ ಅದಕ್ಕೆ ಬಂದಿದ್ದ ತಕ್ಷಣ ಹೋಗೋದಷ್ಟೇ. ಏನು ಮಳೆ ಬರೋ ಥರನೇ ಆಗಿರ್ತದೆ, ಬಟ್ ಮಳೆ ಬರೋಲ್ಲ. ಈ ಕಾಲೇಜ್ ಹತ್ರ ಹೋಗ್ಬಿಟ್ಟು ನಾನೇನು ವ್ಲಾಗ್ ಮಾಡಲ್ಲ. ಸೊ ಕಾಲೇಜಿಂದ ರಿಟರ್ನ್ ಹಾಕ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಮಾಡಿದ್ರೆ ಮಾಡೋದು ಅಷ್ಟೇ. ಇವಾಗ ಕಾಲೇಜಿಗೆ ಬಂದಿದ್ದಾಯಿತು. ಸಂಜೆ ಇಲ್ಲ, ತೇಜುವಿಂದನೇ ಲೇಟಾಗಿದ್ದು ಇವತ್ತು. ಇಲ್ಲಾಂದ್ರೆ ಆಗಲೇ ಬರ್ತಿದೆ. ಬಂದ ಇವಾಗ ಬುಕ್ಸ್ನ ಹಿಂಗೆ ಆಡ್ಕೊಂಡು ಕ್ಲಾಸ್ಗೆ ಹೋಗಿದ್ದು ಸಂಜೆನೇ. ಗೈಸ್, ಮಳೆ ಬಿಸಿಲು ಐತೆ, ಮಳೆನೂ ಬತ್ತೈತೆ. ಹೋಯ್ತಾನೆ ನೋಡಿ. ಮಳೆನೂ ಬತ್ತಾಯಿಲ್ಲ, ಏನಿತಾ ಇಲ್ಲ. ಸ್ವಲ್ಪ ಮಗಕ್ಕೆ ಬೀಳ್ತೈತೆ, ಬಟ್ ಬಿಸಿಲು ಐತೆ ಅಷ್ಟೇ. ಇವಾಗ ಜಸ್ಟ್ ರೀಚ್ ಆದ. ಗಾಡಿ ಹಾಕಿಲ್ಲ ಇನ್ನೂ ಒಳಗಡೆ. ಸೊ ಇವಾಗ ಇನ್ನೂ ಜಸ್ಟ್ ಬಂದೆ. 1 ನಿಮಿಷ ಆಯ್ತು ಅಷ್ಟೇ. ಒಳಗಡೆ ಬಂದು 1 ನಿಮಿಷನೂ ಆಗಿಲ್ಲ. ಬಂದಿದ್ದ ತಕ್ಷಣವೇ ಶೂ ಇಲ್ಲೇ ಆಮೇಲೆ ಎತ್ತಿಟ್ರಾಯ್ತು. ಯಾರೂ ಸೌಂಡೇ ಇಲ್ವಲ್ಲ, ಯಾರ್ದು ಸೌಂಡೇ ಇಲ್ಲ. ಮಮ್ಮಿ ನಾರ್ಮಲ್ ಫ್ಲವರ್ ಕಟಿಂಗ್. ನಮ್ಮ ಅಕ್ಕ ಕೆಲಸ ಮಾಡ್ತಾವ್ರು ಅಷ್ಟೇ. ಏನ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಗಾಡಿ ಬೇಕು. ಆ ಗಾಡಿ ಇನ್ನೊಂದು ಗಾಡೀಲಿ ಪೆಟ್ರೋಲ್ ಇಲ್ಲ. ಸೊ ಈ ಗಾಡಿನೇ ಬೇಕು ಸ್ವಲ್ಪ ಹೊತ್ತು. ಗೈಸ್, ಫೋನಲ್ಲಿ ಚಾರ್ಜ್ ಇಲ್ಲ. ಸೊ ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ. ಚೂರು ಇಲ್ಲ ಚಾರ್ಜ್. ಬೆಳಿಗ್ಗೆ ಹಾಕೋಗಿದ್ದು, ಇಲ್ಲಿಂದ ಚಾರ್ಜೇ ಇಲ್ಲ. ಇವಾಗ ಆಗ್ಬಿಟ್ಟು ಗೈಸ್, ಇವಾಗ ಜಸ್ಟ್ ಹಾಲ್ ತರಕ್ಕೆ ಹೋಗ್ತಿದ್ದೆ. ಕ್ರಿಕೆಟ್ ಮುಗಿಸ್ಕೊಂಡ್ಬಂದೆ. ಫೋನ್ ಚಾರ್ಜ್ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ಮನೆಯಲ್ಲಿ. ಗಾಡಿ ಇನ್ನೂ ಒಳಗಡೆ ಹಾಕಿಲ್ಲ. ಸೊ ಆ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತ ಈ ಗಾಡಿನೇ ಗಟ್ಟಿ. ಡೋರ್ ಹಾಕ್ಕೊಂಡು ಹೋಗ್ಬಿಟ್ಟು ಹಾಲು ತೊಗೊಂಬಿಟ್ಟು ಬರ್ತೀನಿ. ಅಲ್ಲೇ 6:15 ಆಗೋಗೈತೆ. ಬಂದಿದೆ ಲೇಟ್ ಇವತ್ತು. ಹಾಲು ತಂದಿದ್ದಾಯಿತು. ಗಾಡಿ ಈಚೆನೇ ಐತೆ, ಹಾಕ್ಬೇಕು ಒಳಗಡೆಗೆ. ಹಾಕೋಣ ಫಸ್ಟು ಹಾಲು ಒಳಗಡೆ ಇಟ್ಬಿಡ್ತೀನಿ. ಎಲ್ಲ ರೆಡ್ ಬರ್ತೈತಿ ಇಲ್ಲಿ. ಮದರ್ ಇಂಡಿಯಾ ಒಳಗಡೆ ಕೆಲಸ ಮಾಡ್ತಾರೆ. ನಾವು ಹೋಗ್ಬಿಟ್ಟು ಗಾಡಿ ಹಾಕೋಣ ಫಸ್ಟು. ಇನ್ನೊಂದು ಗಾಡಿ ಐತೆ, ಅದರಲ್ಲಿ ತಿರ್ಗಾನ ಇದು ಮೈಲೇಜ್ ಕೊಡಲ್ಲ. ಅದಕ್ಕೆ ಇದನ್ನ ಜಾಸ್ತಿ ಓಡಾಡ್ಸಲ್ಲ. ಎಲ್ಲೂ ಇಲ್ಲ. ಅಯ್ಯೋ, ಬೇರೆ ಗಾಡಿ ಒಳಗಡೆ ಹಾಕ್ಬಿಡ್ತೀನಿ. ನೈಸ್, ಹಾಕಿದಾಯಿತು ಗಾಡಿನ. ಡೋರ್ ಹಾಕ್ಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಇನ್ನೂ ಅಂಗಡಿ ಡೋರ್ ಹಾಕ್ಬಿಟ್ಟು ಇನ್ನೂ ತುಂಬ ವಿಜ್ಞಾನ ಕೆಲಸ ಇದೆ. ಅಂಗಡಿಯಲ್ಲಿ ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಟೈಮ್ ಹಿಡಿಯುತ್ತೆ. ಸೊ ಅಂಗಡಿ ಕ್ಲೋಸ್ ಮಾಡ್ಕೊಂಡು ನಡ್ಕೊ ಬರ್ತೀನಿ. ಬಾಯ್ಸ್ ಬರ್ತಾರೆ ಅಷ್ಟರಲ್ಲಿ. ಮನೆಯಿಂದ ಡೈರೆಕ್ಟಿಗೆ ಅಂಗಡಿ ಹತ್ರ ಬಂದೆ. ಸೊ ಅಂಗಡಿಯಲ್ಲಿ ಇವಾಗ ಕ್ಲೋಸ್ ಮಾಡೋರ್ಗೂ ಕೂತಿರ್ಬೇಕಲ್ಲ. ಎಲ್ಲ ಲೈಟ್ಸು ಹಾಕ್ಬಿಟ್ಟು ಹೋಗ್ಬಿಟ್ಟಿದೆ ಮುಂಚೆನೇ, ಬಂದಾಗ ಹಾಕೋಕ್ಕಾಗಲ್ಲ ಅಂತ. ಸೊ
ಸ್ವಲ್ಪ ಫ್ಯಾನ್ ಆನ್ ಮಾಡ್ತೀನಿ, ಸೆಕೆ ಜಾಸ್ತಿ. ಹಿಡ್ಕೊಂಡಿರ್ತೀನಿ ಆ ಕಾನ್ಸೆಪ್ಟ ಮರ್ತೋಗಿರ್ತೀನಿ ನಾನು. ಅದಕ್ಕೆ ಬರ್ದು ಬುಕ್ಕಲ್ಲಿ ಮಡಿಕೊಂಡು ಲಾಸ್ಟಿಗೆ ಹೇಳೋದು ನಾನು. ಆವಣ ಥರ ಅಷ್ಟು ಇದಿಲ್ಲ. ಅಂಗಡಿ ಕ್ಲೋಸ್ ಮಾಡಬೇಕು ಎಲ್ಲ 5 ಎಷ್ಟು ಆಗಸ್ಟಲ್ಲಿ ಇಲ್ಲಿ ಒಳಗಡೆ ನೋಡಿ. ಇಲ್ಲೆಲ್ಲ ಇಲ್ಲಿ ಒಳಗಡೆ ಬೇರೆ ಅವರೇ ಇದು ಸಂಘ ನಡೆಸ್ತವ್ರೆ ಎಲ್ಲರೂ. ಶ್ರೀ ಶಕ್ತಿ ಸಂಘ, ಧರ್ಮಸ್ಥಳ ಸಂಘ ಎಲ್ಲ ನಡೆಸ್ತವ್ರೆ ಒಳಗಡೆ. ಇಲ್ಲಿಬ್ರು ಕೂತವ್ರೆ, ಅಲ್ಲಿಬ್ರು ಕೂತವ್ರೆ. ಸಂಘನೇ ನಡೆಸ್ತವ್ರೆ. ಒಬ್ಬ ಸಂಘದಿಂದ ಎಕ್ಸಿಟ್. ಡ್ಯಾನ್ಸು ಸಿಮೆಂಟ್ ರೋಡ್ ಹೆಂಗೆ ಜಾಕ್ ಅಲ್ಲದೆ ಇಬ್ಬ ಬಡ್ರಾಗಲ್ಲ ಹಾಕೊಂಡು ಇಲ್ಲಿ ಹಿಡಿತಾರ ನೋಡಿ. ಇವಾಗ ಏನಿಲ್ಲ, ಅಂಗಡಿ ಕ್ಲೋಸ್ ಮಾಡೋದಷ್ಟೇ, ಎಲ್ಲ ಮುಗೀತು, ಎಲ್ಲ ಎತ್ತಿಟ್ಟಿದ್ದಾಯ್ತು. ಬೆಳಿಗ್ಗೆ ಹೋಗ್ಬೇಕಾದ್ರೆ ಓಪನ್ ಮಾಡಿದ್ದು ಸೇಮು. ಬೆಳಿಗ್ಗೆ ಬಂದು ಇಲ್ಲೇ ಓಪನ್ ಮಾಡಿದ್ದೆ, ವ್ಲಾಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ದಬಾಕೊಂಬಿಡ ಜಾಸ್ತಿ ಇಲ್ಲ ಎಲ್ಲ ಹೋದ. ಅವ್ನು ವೆಯ್ಟ್ ಮಾಡೋದು ಬೇಡ, ಎಸ್ಕೇಪ್ ಆಗ್ಬಿಡೋದು. ಇಡ್ಕೊಬ್ರು ಅವ್ನಿಗೆ ಅಲ್ಲಿ ಇಡ್ಬ್ರೋ, ಎಲ್ಲಾನು ಅಲ್ಲಿ ಇಡ್ಬ್ರೋ. ಇವ್ ಕಿವಿ ಕೇಳಿಸಲ್ಲ ನೀಟಾಗಿ. ಇಲ್ಲ ಏನು ಒಂದೊಂದು ಕೊಟ್ಟ ಏನು ಲೂಜ್ ಆಗ್ಬಿಟ್ಟವ್ರೆ ಎಲ್ಲ ತೆಗಿ. ವಯಸ್ಸು ಬಂದಿದ್ದಾಯ್ತು ಮನೆ ರೋಡ್ಗೆ. ಏನಿಲ್ಲ, ಇವಾಗ ಮನೆ ಹತ್ರ ಹೋಗೋದು. ಅವನು ವ್ಲಾಗ್ ಎಡಿಟ್ ಮಾಡ್ಬೇಕಂತೆ ನಾಳೆಗೆ. ಅವನು ಹೋಯ್ತಾನೆ, ನಮ್ಮ ಪಾಡಿಗೆ ನಾವು ನಮ್ಮ ಮನೆಗೆ ಹೋಯ್ತೀವಿ, ಅವ್ನ ಪಾಡಿಗೆ ಅವ್ನ ಮನೆಗೆ ಹೋಯ್ತಾನೆ. ನಂದು ಆ ಕಡೆ ಕೊನೆಯಲ್ಲಿ ಇರೋದು ಮನೆ, ಇನ್ನೊಂದು ಇಲ್ಲೇ ಇರೋದು. ಹೋಗಿ ಅಲ್ಲೇ ಆಗೋಗ್ತದೆ. ಹೋಗಿ ಗೊತ್ತಾಯ್ತದೆ. ಏನು ಸೈಲೆಂಟಾಗಿದೆ. ಅಲ್ಲೇ ಏನೋ ತಿಂಡಿ, ಏನು ಬಾಳೆ ಎಲೆ ಎಲ್ಲ ಐತೆ ಮನೇಲಿ. ಏನು ಅಡುಗೆ ಮಾಡೋದು ಬಗ್ಗೆ ಇದೇನು ಸರ್ಪ್ರೈಸಾಗಿ ಮಳೆ ಬರ್ತಿತ್ತು. ಇಷ್ಟೊತ್ತೇನು ಇರಲಿಲ್ಲ, ಗಾಡಿಯೆಲ್ಲ ನೆಂದೋಗ್ಬಿಡ್ತದೆ. ಮಳೆ ಇರಲಿಲ್ಲ, ಏನಿರಲಿಲ್ಲ. ನಾನು ಅದಕ್ಕೆ ಹೋಗಿ ನಿಧಾನಕ್ಕೆ ಹಾಕೋಣ ಅಂದ್ಕೊಂಡೆ. ಸೋನೆ ಸ್ಟಾರ್ಟ್ ಆಗೈತೆ. ಪಕ್ಕ ಇವತ್ತು ಜೋರು ಮಳೆನೇ ಹಂಗಿದ್ರೆ. ಗೈಸ್ ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಬೆಡ್ಡಿಗೆ ಬಂದೆ ಮಲ್ಗೋಣ ಅಂತ. ಇನ್ನೂ ಬೆಡ್ಶೀಟ್ ಹಾಕಿಲ್ಲ, ಸ್ಕ್ರೀನ್ ಏನೂ ಹಾಕಿಲ್ಲ ನಮ್ಮ ರೂಮಲ್ಲಿ ಎಲ್ಲ. ಇವಾಗ ಫುಲ್ ಹೇಳ್ಬಿಟ್ಟು ಚಾರ್ಜ್ ಹಾಕಿದ್ದೆ ಫೋನ್ನ. ಹಂಗೆ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಒಟ್ಟಿಗೆ ಬಂದೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಅಪ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.